ಓಕೆ. ಅಂಡ್ ಈ 45 ಬಗ್ಗೆ ಇಷ್ಟೊಂದು ವಿಸ್ತಾರವಾಗಿ ಹೇಳಿದ್ರೆ ಸ್ಟೋರಿ ಲೈನ್ ಅದೇ ಕಾರಣಕ್ಕೆ ಬಿಟ್ಕೊಡ್ಬಾರ್ದು. ಆಕ್ಚುಲಿ ಅದು ಸ್ಪಾಯ್ಲ್ ಆಗುತ್ತೆ, ಹಂಗೆ ಇರ್ಲಿ. ಅದು ಒಂದು ಕ್ಯೂರಿಯಾಸಿಟಿ, ಹೀರೋಯಿನ್ಸ್ ಆಗಿರ್ಲಿ, ಶಿವನ ಗೆಟಪ್ ಆಗಿರ್ಲಿ, ಅದು ಓಕೆ. ಹಿಂದಿನ ವಾರ ಒಂದು ಸಿನಿಮಾ ರಿಲೀಸ್ ಆಯ್ತು. ಸೊ ನೀವು ಸಹ ಅವ್ರ ಜೊತೆ ಆಕ್ಟ್ ಮಾಡಿದೀರಾ, ಒಂದೊಳ್ಳೆ ಬಾಂಡಿಂಗ್ ಇದ್ದವರು. ದರ್ಶನ್ ಸರ್ ಡೆವಿಲ್ ಸಿನಿಮಾ ನೋಡಿದ್ರ ಅಂತ? ಖಂಡಿತ ನೋಡ್ತೀನಿ ಸರ್, ನೋಡಿದೀನಿ ಸರ್ ಆಲ್ರೆಡಿ. ನೀವು ಅದನ್ನ ನೋಡಿದೀರ ಕೇಳಂಗೆ ಇಲ್ಲ, ಯಾಕಂದ್ರೆ ನಾವು ಆಕ್ಚುಲಿ ಅವ್ರ ಅಭಿಮಾನಿ. ಖಂಡಿತ ಅವ್ರ ಸಿನಿಮಾ ಫಸ್ಟ್ ಶೋ ನೋಡ್ತೀವಿ. ಖಂಡಿತಲೂ ಸಿನಿಮಾ ನೋಡಿದೀನಿ ಸರ್. ಡೆವಿಲ್ ಎಲ್ಲಾ ರೀತಿಯಲ್ಲೂ ಒಂದು ಮಾಸ್ ಎಲಿಮೆಂಟ್ಸ್ ಇರೋಂತ ಒಂದು ಸಿನಿಮಾ ನನ್ಗೆ ಖುಷಿ ಕೊಡ್ತೀವಿ ಸರ್. ಡೆವಿಲ್ ಹಬ್ಬ ಹೆಂಗಿತ್ತು ಅವತ್ತು? ಏನಕ್ಕಂದ್ರೆ ದರ್ಶನ್ ಸರ್ ಈಗ ಸದ್ಯಕ್ಕೆ ಇಲ್ಲ ಇಲ್ಲಿ, ಸೊ ಹೊರಗಡೆ ಇರೋದ್ರಿಂದ ಅಂದ್ರೆ ಒಬ್ಬ ಹೀರೋ ಪ್ರೆಸೆಂಟ್ ಅಲ್ಲಿ ಇಲ್ಲ ಅಂತ ಅಂದ್ರೂ ಈ ಲೆವೆಲ್ ಒಂದು ಬೇರೆ ಅಂದ್ರೆ ನ್ಯಾಷನಲ್ ಲೆವೆಲ್ ನ್ಯೂಸ್ ಆಗುತ್ತೆ. ಇದು ಬೇರೆ ಬೇರೆ ಚಾನಲ್, ನ್ಯಾಷನಲ್ ಚಾನಲ್ ಅವರೆಲ್ಲ ಈ ತರ ಸಿನಿಮಾ ರಿಲೀಸ್ ಆಗಿದೆ ಅಂತ ಹೇಳ್ತಾರೆ ಅಂದ್ರೆ ಸೊ ಅವ್ರ ಗೊತ್ತು ಯಾವ ಲೆವೆಲ್ ಇದೆ ಅಂತ. ಖಂಡಿತವಲ್ಲ ಅದನ್ನ ನಾವು ಹೇಳಂಗೆ ಇಲ್ಲ, ಯಾಕಂದ್ರೆ ಸಿನಿಮಾ ರಿಲೀಸ್ ದಿನ ಆಕ್ಚುಲಿ ನಾವು ಹೇಳ್ತೀವಿ ಅವ್ರದ್ದೊಂದು ಸಿನಿಮಾ ಪೋಸ್ಟ್ ಹಾಕಿದ್ರೆ ಸಾಕು ಜನಗಳ ಆತರ ಸಿನಿಮಾಗಳು ನೋಡ್ತಾರೆ ಅಂತ. ಅವ್ರು ಇದ್ದಿದ್ರು ಇನ್ನೂ ಖುಷಿ ಆಗಿರೋದು ನಮ್ಗೆ ಇನ್ನೂ. ಬಟ್ ಸಿನಿಮಾ ಆ ಒಂದು ಜಾತ್ರೆ ಅಷ್ಟು ಆ ಲೆವೆಲ್ ಜನ ಕ್ರೌಡ್, ನಾನು ಇವತ್ತಿಗೂ ಬರ್ತಾ ಥಿಯೇಟರ್ಗಳಲ್ಲೆಲ್ಲ ನೋಡ್ಕೊಂಡ್ ಬಂದೆ. ನನಗೆ ನಮ್ಮ ಪ್ರಸನ್ನ ಥಿಯೇಟರ್ ಆಗಿರ್ಬೋದು, ಮತ್ತೆ ಇನ್ನೂ ಮೇನ್ ಥಿಯೇಟರ್ಸ್ ಗಳಲ್ಲಿ ನೋಡ್ಕೊಂಡ್ ಬಂದಿದ್ದೇನೆ. ಆ ಒಂದು ಥಿಯೇಟರ್ಗಳೇ ಕಾಣಲ್ಲ, ಆ ಥಿಯೇಟರ್ಗಳೇ ಕಾಣಲ್ಲ. ಯಾವ ಥಿಯೇಟರ್ ಅಂತ ಹೆಸರೇ ಗೊತ್ತಾಗಲ್ಲ, ಆ ಲೆವೆಲ್ಗೆ ಫ್ಲೆಕ್ಸ್ಗಳು. ಅಂದ್ರೆ ಬೆಂಗಳೂರೆಲ್ಲ ಆಲ್ ಓವರ್ ಕರ್ನಾಟಕ ಎಲ್ಲ ಥಿಯೇಟರ್, ಸೋಷಿಯಲ್ ಮೀಡಿಯಾ ಆಗಿರ್ಬೋದು, ಎಲ್ಲ ಕಡೆ ನಾನು ನೋಡಿದ್ದೀನಿ. ಹಾಗಾಗಿ ಒಂದು ಅಭಿಮಾನಿಗಳು, ದರ್ಶನ್ ಸರ್ ಫ್ಯಾನ್ಸು ಮತ್ತೆ ಫ್ಯಾಮಿಲಿ ಆಡಿಯನ್ಸ್ಗಳು ಆ ಒಂದು ಪ್ರೀತಿ ಕೊಟ್ಟಿರೋದಕ್ಕೆ ನಮಗೂ ಒಂದು ಖುಷಿ ಆಗುತ್ತೆ.